ಅಂಕಲ್ ಈ ಹೊಸ ಹುಡುಗರಿಗೆ ಈ ಕಂಪ್ನಿದಲ್ಲಿ ಕೆಲಸ ಕೊಡಿಸುವಂತ ಒಂದು ಜವಾಬ್ದಾರಿ ಅಂದ್ರೆ ಇಂಟರ್ವ್ಯೂ ಮಾಡುವಂತ ಒಂದು ಜವಾಬ್ದಾರಿ ನಂಗೆ ಕೊಟ್ಬಿಟ್ಟಿದ್ದಾರೆ. ಒಬ್ಬೊಬ್ರಿಗಿಂತ ಐಟಮ್ಗಳು. ನಾವು ಹುಡುಗಿರ್ಗೆ ಹೇಳ್ಬಿಟ್ಟು ಐಟಮ್ ಅನ್ನೋದು, ನೀನೇನೋ ಹುಡುಗರ್ಗೆ ಐಟಮ್ ಅಂತಿದ್ಯಾ? ನೀನ್ ಆತರನ ಒಳ್ಳೆ ಕತೆನಲ್ಲ. ನಾ ಆ ಐಟಮ್ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಒಬ್ಬೊಬ್ರು ಒಂದೊಂಥರ ಕಾರ್ಟೂನ್ ಅಂತ ಹೇಳ್ತಾ ಇರೋದು. ನಾವು ಅಲ್ಗೋಗ್ಬಿಟ್ಟಿದ್ದೋ. ನೋಡಿ ಇವಾಗ ಒಬ್ಬಂಗ್ ನಾನು ಹೇಳ್ದೆ, ನೋಡಪ್ಪ ಈ ಕೆಲಸ ನಿಂಗೆ ಕೊಡಕ್ಕಾಗಲ್ಲ, ಈ ಕೆಲಸದ ಅರ್ಹತೆ ನಿನಗಿಲ್ಲ ಅಂದಿದ್ದಕ್ಕೆ ನೀವು ನನ್ನ ಜೊತೆ ಆರ್ಮ್ ರೆಸ್ಲಿಂಗ್ ಮಾಡಿ ಅಂದ. ಆರ್ಮ್ ರೆಸ್ಲಿಂಗ್ ಅಂದ್ರೆ ಗೊತ್ತಲ್ಲ? ಗೊತ್ತು ಬಿಡು, ಹಿಂಗ್ ಹಿಡ್ಕೊಂಡು ತಳ್ಳತ್ತಾನೆ. ನೋಡಿ ಆರ್ಮ್ ರೆಸ್ಲಿಂಗ್ ಅಲ್ಲಿ ನಾನು ಅಕಸ್ಮಾತ್ ನಿಮ್ಮನ್ನ ಸೋಲಿಸ್ಬಿಟ್ರೆ ನೀವು ನಂಗೆ ಕೆಲಸ ಕೊಡ್ಬೇಕಾಗತ್ತೆ ಅಂದ. ಒಬ್ಳಂತೂ ಮ್ಯೂಸಿಕ್ ಕೇಳ್ಕೊಂಡೇ ಬಂದ್ಲು, ಈ ವಾಕ್ಮ್ಯಾನ್ ಹಾಕೊಂಡು. ನಾನು ಹೇಳ್ದೆ, ಏನಮ್ಮ ಇವಾಗ ಇಂಟರ್ವ್ಯೂ ಮಾಡ್ತೀಯ ಅಥವಾ ಮ್ಯೂಸಿಕ್ ಕೇಳ್ತೀಯ ಅಂತ. ಅದಕ್ಕೆ ಅವಳು ನಾನು ಮ್ಯೂಸಿಕ್ ಕೇಳೋದು ಮತ್ತೆ ಇಂಟರ್ವ್ಯೂ ಮಾಡೋದು ಎರಡು ಒಟ್ಟಿಗೆ ಮಾಡಬಲ್ಲೆ ಅಂತ. ಒಬ್ಬ ಅಂತೂ ತನ್ನ ಕೈಯಲ್ಲಿ ಬರ್ಗರ್, ಇನ್ನೊಂದ್ ಕೈಯಲ್ಲಿ ಸಾಫ್ಟ್ ಡ್ರಿಂಕ್ ತಗೊಂಡೇ ಒಳಗಡೆ ಬಂದ. ಅದನ್ನ ಹೊರಗಡೆ ಇಟ್ಬಿಟ್ಟು ಆಮೇಲೆ ಒಳಗಡೆ ಬರೋ ಇಂಟರ್ವ್ಯೂಗೆ ಅಂತ. ಹೊರಗಡೆ ಹೋದವನು ವಾಪಸ್ ಬಂದೇ ಇಲ್ಲ. ಯಾವನು ಗೊತ್ತು. ಒಬ್ಬ ಅಂತೂ ನೋಡಿ ಸರ್ ನನಗೇನು ಗೊತ್ತಿಲ್ಲ, ಆದ್ರೂ ಕೂಡ ನನ್ನ ಡೆಡಿಕೇಶನ್ ಎಷ್ಟಿದೆ ನೋಡಿ. ಈ ನಿಮ್ಮ ಕಂಪ್ನಿದು ಒಂದು ಹೆಸರು ಮತ್ತೆ ಲೋಗೋ ಇದೆಯಲ್ಲ, ಅದನ್ನ ನಾನು ನನ್ನ ಎದೆ ಮೇಲೆ ಅಚ್ಚಿ ಹಾಕಿಸ್ಕೊಂತೀನಿ ನೀವು ನನ್ ಕೆಲಸ ಕೊಟ್ರೆ ಅಂತ. ನೋಡಿ ಅಂತಂತ ಐಟಮ್ಗಳು. ಒಬ್ಬ ಅಂತೂ ನಾನು ಅವ್ನಿಗೆ ಹೇಳ್ದೆ, ಏನೋ ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ, ನೀನ್ ಇಂಟರ್ವ್ಯೂಗೆ ಬಂದ್ಬಿಡ್ದ್ಯಾ ಅಂದಿದ್ದಕ್ಕೆ, ಐ ಆಮ್ ರಿಯಲಿ ಸಾರಿ ಸರ್, ನನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ರು, ಅದಕ್ಕೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಅಂತ. ಏನು ಕಿಡ್ನಾಪ್ ಮಾಡಕ್ಕೆ ಅಣ್ಣವ್ರು ಅನ್ಕೊಂಡ್ಬಿಟ್ಟವನೇನ ಅಂಕಲ್. ಒಬ್ಳಂತೂ ಜೊತೆಗೆ ತನ್ನ ನಾಯಿನ ತಗೊಂಡ್ಬಂದ್ಬಿಟ್ಲು ಇಂಟರ್ವ್ಯೂಗೆ. ನಾನು ಹೇಳಿದೆ ಫಸ್ಟ್ ನಾಯಿನ ಹೊರಗಡೆ ಇಟ್ಬಿಟ್ಟು ಬಾರಮ್ಮ ಅಂತ. ಅದಕ್ಕೆ ಇಂಟರ್ವ್ಯೂ ಕೊಡಕ್ ಬಂದಿರೋದೇ ನನ್ನ ನಾಯಿ ಎಂದ್ಲು. ಅದೆಲ್ಲ ಬಿಟ್ಟಾಕಿ ಅಂಕಲ್, ಮೇನ್ ಇದನ್ನ ಹೇಳ್ತೀನಿ ಕೇಳಿ. ಒಬ್ಳು ಕೇಳ್ದೆ, ಏನಮ್ಮ ನಿನ್ ಗುರಿ ಏನಮ್ಮ ಅಂತ ಕೇಳ್ದೆ. ಅದಕ್ಕೆ ಅವಳು, ನೀವು ಕೂತಿದ್ದೀರಲ್ಲ ಆ ಜಾಗಕ್ಕೆ ಬರೋದೇ ನನ್ ಗುರಿ ಅಂದ್ಲು. ಅಂದ್ರೆ ನನ್ ಪಕ್ಕಕ್ಕ. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಒಂದೇ ಒಂದ್ ನಿಮಿಷ ರೀ, ನನ್ ಮಾತು ಕೇಳಿರಿ, ಒಂದೊಳ್ಳೆ ಡೈಲಾಗು ಹೇಳಬೇಕು ರೀ.